ಹಾಯ್ ಹಲೋ ನಮಸ್ಕಾರ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಕ್ ಸ್ಟಾರ್ಸ್ ವಿಷನ್. ಆ್ಯಂಡ್ ಇವತ್ತು ನಮ್ಮ ಬಿಲವ್ಡ್ ಫುಡ್ ಸೈನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಂಡ್ಯದಲ್ಲಿರೋ VC ಫಾರ್ಮ್ಗೆ ವಿಸಿಟ್ ಇದೆ. ಜನ ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ ನಮಗೋಸ್ಕರ. ಸೊ ನಾವು ಕಾಲೇಜ್ಗೆ ಹೋಗ್ಬಿಟ್ಟು ಅಲ್ಲಿಂದ ಎಲ್ಲ ಕಂಟಿನ್ಯೂ ಮಾಡೋಣ. ಕಾಲೇಜಲ್ಲಿ ಮೀಟ್ ಮಾಡ್ತೀನಿ. ಸೊ ಸೇಫ್ಟಿಗೆ ಹೆಲ್ಮೆಟ್ ಹಾಕೊಂಡು ಕಾಲೇಜಿಗೆ ಬೇಗ ಹೋಗಿ ನೋಡಿದ್ರೆ ಏನಲ್ಲಿ ಜನ ಸೇರ್ಬಿಟ್ಟಿದ್ದಾರೆ, ನೋಡೇ ಇಲ್ಲ ಬಿಡಿ ನಾವು ಅಷ್ಟು ಜನನ. ವಿಡಿಯೋ ಹಿಡಿತಿರೋದು ಗೊತ್ತಿಲ್ಲದೆ ಫೋಟೋಗೆ ಫೋಸ್ ಕೊಡ್ತವ್ರೆ. आओ बैठो बैठो बैठो, दिल्ली दिल्ली दिल्ली. ಬರ್ತಾರೋ ಮರ ಈ ಮನ್ಯಾಗ. ಸೊ ಎಲ್ರು ಇಲ್ಲೇ ಇದ್ರು, ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲಿ ಕಾಣಿಸ್ತಿಲ್ವಲ್ಲ ಅಂತ ಹುಡುಕ್ತಿದ್ದೆ. ಸರಿ ಒಳಗೋಗಿ ಹುಡ್ಕೋಣ ಅಂತ ಹೋಗಿ ಹುಡುಕಿದ್ರೆ ಅಲ್ಲೇ ಕುತ್ಕೊಂಡು ಊಟ ಮಾಡ್ತಿದ್ರು. ಬೇಗ ಊಟ ಮಾಡ್ಕೊಂಡು ಬಂದ್ರು ಗರ್ಲ್ಸ್ ಎಲ್ಲ ಸೀಟ್ ಇಟ್ಕೊಬಿಡ್ತಾರೆ ಅಂತ ಹೇಳಿದ್ರೆ ಇವ್ರು ಆರಾಮಾಗಿ ಊಟ ಮಾಡ್ತವ್ರೆ. ಬತ್ತಿಯಾ ಇಲ್ಲ ಮಗನೇ ನಿನಗೆ ಇಡ ಹೊಡಿಲ್ಲ ಅಂದ್ರೆ ಬತ್ತಾರಾಗ, ಹೊಡಿಲ್ಲ ಇಡಾರ ಅಂದ್ರೆ ಸಾಕು ಎದ್ದೋ ಬಿದ್ದೋ ಓಡ್ ಬಂದ್ಬಿಡ್ತಾರೆ. ಸೊ ಎಕ್ಸ್ಪೆಕ್ಟ್ ಮಾಡ್ದಂಗೆ ಬಸ್ಸಲ್ಲಿ ನಿಂತ್ಕೊಂಡ್ ಬರ್ಬೇಕಾಯ್ತು. ಬಿಕಾಸ್ ಸೀಟ್ ಸಿಗಿರೋ ಖುಷಿಗೆ ಇಲ್ಲೆಲ್ಲ ಮೇಕಪ್ ಎಲ್ಲ ಮಾಡ್ಕೊಂಡು ಅಲ್ಲೇ ಕುತ್ಕೊಂಡಿದ್ರು. ಸ್ವಲ್ಪ ಜನ ಬಸ್ಸಲ್ಲೇ ಕುತ್ಕೊಂಡು ಊಟ ಮಾಡ್ತಿದ್ರು. ಅಂಡ್ ಬೈ ಗಾಡ್ಸ್ ಗ್ರೇಸ್ ಅಲ್ಲೇ ಹಿಂದೆ ಸೀಟ್ ಇದೆ ಅಂತ ಹೇಳಿದ್ರು. ಸೊ ಅಲ್ಲೋಗಿ ಕುತ್ಕೊಳ್ಳೋಕೆ ನಾವು ರೆಡಿ ಆದ್ವಿ. ಸೊ ಫೈನಲಿ 8:32ಗೆ ಬಸ್ ಹೊರಟು ಸಕ್ಸಸ್ಫುಲ್ ಆಗಿ ನಮ್ಮ ವಿಸಿಟ್ ಆ್ಯಂಡ್ ಟ್ರಿಪ್ನ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ನಾನು ಕೂತಿರೋ ಸೀಟ್ ನೋಡಿದ್ರೆ ನೀವಂತೂ ಹಂಗೆ ಶಾಕ್ ಆಗಿಬಿಡ್ತೀರಾ. ಬೇರೆ ಆಪ್ಷನ್ ಇಲ್ಲ, ಇವಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ನಾವು ಹಿಂಗೆ ಹೋಗ್ಬೇಕಾಗಿದೆ. ಫುಡ್ ಸೈನ್ಸ್ ಡಿಪಾರ್ಟ್ಮೆಂಟಿಂದ ಇಷ್ಟು ದೂರ ಹೋಗ್ತಿರೋದೇ ಒಂದು ದೊಡ್ಡ ವಿಷಯ. ಸೊ ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿದೆ ನೋಡೋಣ. ಇರು ಕೇಳ್ದಂಗೆ ಎಲ್ಲ ಎಕ್ಸೈಟೆಡ್ ಆಗಿದ್ದೀವಿ. ಅಲ್ಲಿ ಈ ವ್ಲಾಗು ಈ ಟ್ರಿಪ್ ಎಲ್ಲ ಒಂದು ಮೆಮೊರೀಸ್ ಅಷ್ಟೇ. ಈ 1.5 ತಿಂಗಳಷ್ಟೇ ಈ ಕಾಲೇಜೆಲ್ಲ ಬಿಟ್ಟು ಹೋಗ್ತೀವಿ. ಇನ್ನೇನ್ ಹೇಳ್ಬೇಕು ಅಂತ ಗೊತ್ತಿಲ್ಲ, ಬಾಕಿ ಎಲ್ಲ ಒಂದು ವ್ಲಾಗಲ್ಲಿ ತೋರಿಸ್ಕೊಡ್ತಾನೆ. ಓಕೆ, ಎಲ್ಲ ಸ್ಟಾರ್ಟ್ ಆಗಿ ಇವಾಗ ಒಂದು ವೈಬ್ ಕ್ರಿಯೇಟ್ ಆಗ್ತಿದೆ. ಅಷ್ಟರಲ್ಲಿ ನಾವು ಅದ್ರ ಜೊತೆಗೆ ಹೋಗೋಣ. DJ ಸಾಂಗ್ ಸರಿಯಾಗಿ ಆಗ್ತಿಲ್ಲ. ಹೋಟೆಲ್ ಹತ್ರ ನಿಲ್ಲಿಸ್ತಿದ್ದಾರೆ, ಬಟ್ ಏನೋ ಕೊಡ್ಸಕ್ಕಲ್ಲ, ಜಸ್ಟ್ ತೋರ್ಸ್ಕೊಂಡು ಹೋಗಕ್ಕೆ. ಅಪ್ರಾನ್ ಹಾಕೊಳ್ಳಿ ಎಲ್ಲಾರು. ಸೊ ಈ ಎಜುಕೇಶನಲ್ ಟ್ರಿಪ್ ಅಲ್ಲಿ ನಾವು ಬಂದಿರೋ ಫಸ್ಟ್ ಪ್ಲೇಸ್ ಬಂದು ನಾಗನಹಳ್ಳಿ ಫಾರ್ಮ್ಗೆ ಹೋಗೋದಕ್ಕೆ ಮುಂಚೆ ಇಲ್ಲಿ ನಾಗನಹಳ್ಳಿ ಫಾರ್ಮ್ ಹತ್ರ ಬಂದಿದ್ದೀವಿ. ಸೊ ಇಲ್ಲೊಂದು ವಿಸಿಟ್ ಕೊಟ್ಬಿಟ್ಟು ನೆಕ್ಸ್ಟ್ ಮಂಡ್ಯಗೆ ಹೋಗೋಣ ಅನ್ನೋ ಪ್ಲಾನ್ ಇದೆ. ಆ್ಯಂಡ್ ಯಾವ್ದಿದೆ ಫಾರ್ಮ್? ಪ್ರಜ್ಞೆನೇ ಇಲ್ಲ ಅವ್ನಿಗೆ. ಏನಾಗಿದೆ ಅವನಿಗೆ? ಪ್ರಾಬ್ಲಮ್ ಇದೆ ಏನಾದ್ರು ಅವನಿಗೆ? ನಾಗನಹಳ್ಳಿ ಫಾರ್ಮ್ ಹೇಳೈತೆ ಅದೆಲ್ಲ. ಬಸ್ಸಲ್ಲಿ ಬಂದು ಬಸ್ ಯಾವ್ದೋ ಜರ್ನಿ ನೀನ್ ಹೇಳ ಮಚ್ಚ. ಹೇಳಲ್ಲ, ನಮ್ದು ಅಷ್ಟೇ. ಫ್ಲಾಶ್ ಬ್ಯಾಕ್. ಬ್ಯಾಂಕ್ ಅಂದ್ಬಿಟ್ಟು ಸುಮ್ಮನೆ ಆಗ್ಲೇ ಮಕ್ಕರ್ ಆಗ್ಬಿಟ್ಟಿದೆ. ಮತ್ತೆ ಇನ್ನೊಂದ್ಸರಿ ಮಕ್ಕರ್ ಆಗ್ಬಾರ್ದು ಅಂತ ಮಾತಾಡೋದಿಲ್ಲ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇಂಟ್ರೊಡಕ್ಷನ್ ಕೊಟ್ಟಿಲ್ಲ ಹಾಕು ಇಲ್ಲಿ. ಸರ್ ನಿಮ್ಮ ಹೆಸರು? ಸಂಜಯ್. ಕ್ವಶನ್ ಕೇಳಿದ್ರೆ ಫಿಟ್ ಆಯ್ತಾನೆ, ಅದಕ್ಕೆ ಕ್ವಶನ್ ಕೇಳಬೇಕು. ಹೂ ಇಸ್ ಫಾದರ್ ಆಫ್ ನೇಷನ್? ಫಾದರ್ ಆಫ್ ನೇಷನ್ ಇಬ್ರು ಒಂದೇ. ಗಾಂಧೀಜಿ ಎಲ್ಲ ಗಾಂಧೀಜಿ, ಮೋದಿಜಿ ಏನೇನೋ ಹೇಳ್ತಾನೆ, ಅವನೇ ಕನ್ಫ್ಯೂಸ್ ಆಗ್ಬಿಟ್ಟ. ಪ್ರಜ್ಞೆ ಇಲ್ಲ ಅವನಿಗೆ. ಸೊ ಇವಾಗ ಮಂಡ್ಯಾಗ ಹೋಗಕ್ ಮುಂಚೆ ಇಲ್ಲೊಂದು ವಿಸಿಟ್ ಕೊಟ್ಬಿಟ್ಟು ನೆಕ್ಸ್ಟ್ ಮಂಡ್ಯಾಗ ಹೋಗ್ತಿದೀವಿ. ಇವಾಗ ನಾಗನಹಳ್ಳಿ ಫಾರ್ಮ್ ಒಳಗಡೆ ಹೋಗೋದಾ, ಬನ್ನಿ. ಫೋಟೋ ಸೆಷನ್ ಸ್ಟಾರ್ಟ್ ಆಗಿದೆ. ಈ ನಾಗನಹಳ್ಳಿ ಫಾರ್ಮ್ ಬಗ್ಗೆ ಸುಮಂತ್ ಸರ್ ನಮ್ಗೆಲ್ಲರಿಗೂ ಒಂದು ಸ್ಮಾಲ್ ಇಂಟ್ರೋ ಕೊಟ್ಟರು. ರಿಸರ್ಚ್ ಸ್ಟೇಷನ್, ಸಂಶೋಧನಾ ಕೇಂದ್ರ ಅಂತ. ಅಗ್ರಿಕಲ್ಚರ್ ಅಲ್ಲಿ ಓಲ್ಡೆಸ್ಟ್ ಸ್ಟೇಷನ್ 1917 ಸ್ಟಾರ್ಟ್ ಆಗಿರೋದು. ಸೊ ಏನಕ್ಕೆ ಸ್ಟಾರ್ಟ್ ಆಗಿತ್ತು ಅಂದ್ರೆ ಶುಗರ್ ಕೇನ್ ಸೀಡ್ ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು. ನಂತರ ದಿನಗಳಲ್ಲಿ ಕಾವೇರಿ ನೀರು ಜಾಸ್ತಿ ಇರೋದ್ರಿಂದ ಸೊ ಭತ್ತ ಬೆಳೆಯಕ್ಕೆ ಆಸಕ್ತಿ ಬಂತು. ಇಲ್ಲಿರೋ ಸೈಂಟಿಸ್ಟ್ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಬೇರೆ ಬೇರೆ ದೇಶಗಳಿಗೆ ಹೋಗ್ಬಿಟ್ಟು ಸ್ಥಳೀಯ ಭತ್ತದ ತಳಿಗಳು ಅಂದ್ರೆ ಲೋಕಲ್ ಪ್ಯಾಡಿ ವೆರೈಟೀಸ್ ತಂದು ಇಲ್ಲಿ ಬೆಳೆದು ಸುತ್ತಮುತ್ತ ಇರೋ ರೈತರಿಗೆಲ್ಲ ಹಂಚಿಕೆ ಮಾಡಿದ್ರು. ಸೊ ಅಲ್ಲಿರೋ ಡಿಫ್ರೆಂಟ್ ಕ್ರಾಪ್ಸ್ನೆಲ್ಲ ನಮಗೆ ತೋರಿಸ್ಬಿಟ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ GI ಕ್ರಾಪ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಪ್ಲೇಸ್ಗೆ ಕರ್ಕೊ ಹೋದ್ರು. ಆ ಬಿಸಿಲಿಗೆ ಏಪ್ರೋನ ತೆಗೆದು ಬಿಸಾಕ್ಬಿಡೋಣ ಅನಿಸ್ತಿತ್ತು. ಬಂದ್ಬಿಟ್ಟು ಟೋಟಲ್ ಏರಿಯಾ ಬಂದ್ಬಿಟ್ಟು 55 ಮೀಟರ್ ಇಂಟು 36 ಮೀಟರ್ IMD ಸ್ಟ್ಯಾಂಡರ್ಡ್ಸ್ ಪ್ರಕಾರ. ನನ್ನದು ರಿಸೀವರ್, ಇದು ಬಂದ್ಬಿಟ್ಟು ಮೆಜರಿಂಗ್ ಸಿಲಿಂಡರ್ ಅಂತ. ಇದು ಪ್ರತಿ ಡೈಲಿ ನಾವು ಅಳತೆ ಮಾಡೋದು ಎಷ್ಟು ಗಂಟೆಗೆ ಗೊತ್ತಾ? 8:30. ಇವತ್ತು ಬೆಳಿಗ್ಗೆ ಬಂದು ಮೆಜರ್ ಮಾಡಿದಾಗ 1 mm ಮಳೆ ಬಂದಿದೆ.
ಅದರ ಅರ್ಥ ಏನಂದ್ರೆ ಒಂದು ಸ್ಕ್ವೇರ್ ಮೀಟರ್ ಏರಿಯಾಗೆ 1 ಲೀಟರ್ ನೀರು ಬಂದಿದೆ ಅಂತ ಅರ್ಥ. TMC ಅಂದ್ರೆ 1000 ಅಡಿ ಉದ್ದ, 1000 ಅಡಿ ಅಗಲ, 1000 ಅಡಿ ಆಳ. 1 TMC ನೀರಿಂದ 50 ಎಕರೆ 60 ಎಕರೆ ನಾವು ಭತ್ತ ಬೆಳಿಬೋದು. ಈ ಫಾರ್ಮಲ್ಲಿ ಯೂಸ್ ಮಾಡೋ ಡಿಫ್ರೆಂಟ್ ಎಕ್ವಿಪ್ಮೆಂಟ್ಸ್ದು ಕ್ಲಿಯರ್ ಎಕ್ಸ್ಪ್ಲನೇಷನ್ ಕೊಟ್ಟು ಅಲ್ಲಿಂದ ನೆಕ್ಸ್ಟ್ ಯೂನಿಟ್ಗೆ ನಮ್ಮನ್ನ ಕರ್ಕೋಬಹುದು. ಮತ್ತು ಇನ್ನೊಂದು ಯೂನಿಟ್ ಇದೆ ಇಲ್ಲಿ, ನಿಮ್ಮ ಫ್ರೆಂಡ್ಸು ಫಿಗರ್ ಯೂನಿಟ್ ಇದೆ. ಫಿಗರ್ ಯೂನಿಟ್ ಏನಂದರೆ ನಮಗೆ ಒಂದು 100 ಹಂದಿಗಳನ್ನ ಒಬ್ಬರೇ ಮೇಂಟೈನ್ ಮಾಡ್ಬೋದು. ಹಂದಿಗಳಿಗೆ ಏನಾಗ್ತೀವಿ ಅಂದರೆ ರೆಸ್ಟೋರೆಂಟ್ ವೇಸ್ಟ್ ಆಗ್ತೀವಿ, ಅದ್ರ ಜೊತೆಗೆ ಫೀಡ್ಸು ಸಮಥಿಂಗ್ ಕಾನ್ಸಂಟ್ರೇಟ್ಸ್ ಇರ್ತವೆ, ಅವೆಲ್ಲ ಹಾಕ್ತಾ ಇರ್ತೀವಿ. ಒಂದು ಹಂದಿ ಬಂದುಬಿಟ್ಟು 13 ತಿಂಗಳಲ್ಲಿ 2 ಸತಿ ಮರಿ ಹಾಕುತ್ತೆ. ಒಂದು ಸತಿಗೆ 8 ರಿಂದ 16 ಗಂಟೆ ಆಗುತ್ತೆ. ಸೊ ಹಂದಿ ಸಾಕಾಣಿಕೆ ಯಾಕೆ ಮಾಡಲ್ಲ ಅಂದರೆ ಒಬ್ಬರು ದೇವರು, ಎರಡನೇದು ಸ್ಮೆಲ್ಲು. ಈಗ ಕೊಡಗು ಕೂರ್ಗೆಲ್ಲ ಕಂಪ್ಲೀಟ್ ಎಲ್ಲ ಅವರೇ ಅದೇ ತಿನ್ನೋದು ಆಯಿತು, 3 ಟೈಮ್ಸು ಅದೇ ತಿಂತಾರೆ. ಬೇಕಂದರೆ ನಿಮ್ಮ ಹತ್ರ ಏನಾದರೂ 20 ಹೆಣ್ಣು ಹಂದಿ ಇತ್ತು ಅಂತ ಅಂದ್ಕೊಳ್ಳಿ, ಒಂದೊಂದು ಹಂದಿ ಆವ್ರೇಜ್ ಆಗಿ 10 ಮರಿ ಆಗ್ತು ಅಂದ್ಕೊಳ್ಳಿ, 200 ಹಂದಿ ಮರಿನ 4 ತಿಂಗಳು ಸಾಕಿ ಸಾಕು. ಹಂದಿ ಬಂದ್ಬಿಟ್ಟು 5,000 ರೂಪಾಯಿ ಹಂಗೆ ಮಾರಾಟ ಆಗುತ್ತೆ, 2 ಲಕ್ಷ ಇನ್ಕಮ್ ಸಿಗುತ್ತೆ. ಬಟ್ ಇದರಲ್ಲಿ ಪ್ರಾಬ್ಲಮ್ ಏನಂದರೆ ಇಂಡಿಯನ್ ಸ್ವೈನ್ ಫ್ಲೂ ಬಂದರೆ ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಇದು ಮಾಡ್ಕೋಬೋದು. ಆಫ್ರಿಕನ್ ಸ್ವೈನ್ ಫ್ಲೂ ಬಂತು ಅಂದರೆ ಕಂಪ್ಲೀಟ್ ಎಲ್ಲ ಹೊಂಟೋಗ್ತದೆ. ಇದೆಲ್ಲ ಡ್ಯುರ್ಯಾಕೋ ಕೆಂಚ್ ಕಲರು, ಎರಡನೇದು ಮಧ್ಯದಲ್ಲಿದೆ ನೋಡಿ, ಕಿವಿ ಮುಂದಕ್ಕಿದ್ರೆ ಲ್ಯಾಂಡ್ ರೇಸು, ಹಿಂದಕ್ಕಿದ್ರೆ ವೈಟ್ ಯಾರ್ಕ್ಷೈರ್. ಆ್ಯಂಡ್ ನಾವು ನೋಡಬೇಕು ಅಂತ ಪಿಗರ್ ಯೂನಿಟಿಂದ 2 ಬಿಗ್ನ ತರಿಸಿದ್ರು. ಸೊ ಅದು ನೋಡೋಕೆ ಅಷ್ಟು ಕ್ಯೂಟ್ ಆಗಿತ್ತು. ಸೊ ಅಲ್ಲಿಂದ ವರ್ಮಿ ಕಾಂಪೋಸ್ಟ್ ಯೂನಿಟ್ಗೆ ನಾವೆಲ್ಲರೂ ಬಂದು ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಮೇಯ್ನ್ ಬೇಕಾಗಿರೋದೇನೆಂದರೆ ಸಗಣಿ ಗಂಜಲ ಬೇಕೇ ಬೇಕು. ಅದು ಸುಮಾರು ಒಂದು 30 ರಿಂದ 40 ದನ ಕರುಗಳಿದ್ದಾವೆ ನಮ್ಮ. ಅದು ಡಿಫ್ರೆಂಟ್ ಬ್ರೀಡ್ಸ್. ಅದರಲ್ಲಿ ಮೈಸೂರು ಮಂಡ್ಯದ ಯಾವುದಂದ್ರೆ ಫೇಮಸ್ಸು ಯಾವ್ದು ಹೇಳಿ, ಬೇರೆ ಬೇರೆ ಬ್ರೀಡ್ಸ್ ಇದ್ದಾವೆ. ಹಳ್ಳಿಕಾರ್ ನಮ್ಮ ಕಡೆ ಬಂದುಬಿಟ್ಟು ಹಳ್ಳಿಕಾರ್ ಇದೆ. ವರ್ಮಿ ಕಾಂಪೋಸ್ಟ್ ಯೂನಿಟು ಕಟ್ಟಿಗೆಗಳು ಹಾಕ್ಬಾರ್ದು, ಮತ್ತು ಭತ್ತದ ಜೊಳ್ಳು ಹಾಕ್ಬಾರ್ದು, ಜೋಳದ ಕಡ್ಡಿಗಳು ಇರ್ತಾವೆ ನೋಡಿ, ಆ ಕಡ್ಡಿಗಳದ್ದು ಹಾಕ್ಬಾರ್ದು, ತೆಂಗಿನ ಗರಿಗಳು ಹಾಕ್ಬಾರ್ದು. ಸೊ ಈ ವರ್ಮಿ ಕಾಂಪೋಸ್ಟ್ಗೆ ಏನೇನು ಹಾಕಬೇಕು ಏನೇನು ಹಾಕ್ಬಾರ್ದು ಅಂತ ಆ ಪ್ರೋಸೆಸ್ನ ನಮ್ಗೆ ಹೇಳ್ಕೊಟ್ಟು ಅದ್ರದ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಥಡ್ಸ್ ಇದೆ ಅಂತ ಎಲ್ಲ ಹೇಳಿ ಅದನ್ನು ನಮ್ಗೆಲ್ಲರಿಗೂ ತೋರಿಸ್ಕೊಟ್ರು. ಆ್ಯಂಡ್ ಈ ಡಿಫ್ರೆಂಟ್ ಮೆಥಡ್ಸಲ್ಲೂ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತಾನು ಹೇಳ್ಕೊಟ್ಟು ಅಲ್ಲಿಂದ ನಮಗೆ ದನ ಕರುಗಳ ಕೊಟ್ಟಿಗೆ ಕರ್ಕೋದ್ರು. ಆ್ಯಂಡ್ ಆ ಕೊಟ್ಟಿಗೆಯಲ್ಲಿ ನಮಗೆ ಪ್ಯೂರ್ ಹಳ್ಳಿಕಾರ್ದು ಬ್ರೀಡ್ ತೋರಿಸಿದ್ರು. ಆ್ಯಂಡ್ ಅದ್ರ ಜೊತೆಗೆ ಫೋಟೋಸ್ ಎಲ್ಲ ಇಟ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಪ್ಲೇಸ್ಗೆ ಹೊರಟು. ಸೊ ಅಲ್ಲಿಂದ ನೆಕ್ಸ್ಟ್ ಪ್ಲೇಸ್ ಹೋಗ್ಬೇಕಾದ್ರೆ ಅಲ್ಲಿ ಪ್ಲೇಯಿಂಗ್ ಆಕ್ಟಿವಿಟಿ ಏರಿಯಾ ಎಲ್ಲ ಇತ್ತು. ಸೊ ಅಲ್ಲಿ ಯಾವ ತರ ಪ್ಲೇಯಿಂಗ್ ಆಕ್ಟಿವಿಟೀಸ್ ಇದೆ ಅಂತ ನಾವು ಕೇಳಿದ್ವು. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತಾರೆ ನೋಡಿ. ಸೊ ಇದು ಪ್ರೈವೇಟ್ ಅವರು ಇನ್ಸ್ಟಾಲ್ ಮಾಡಿರೋದೆಲ್ಲ. ಸ್ಕೈ ಸೈಕ್ಲಿಂಗ್, ಕೆಳಗಡೆ ಜಿಪ್ ಲೈನರ್ ಇದೆ, ಮೇಲಿಂದ ಆ ಕಡೆ ಕೆಳಗಡೆಗೆ ಜಿಪ್ ಲೈನರ್ ಒಂದಿದೆ. ಅಲ್ಲಿ ಜೆಡ್ ಬ್ರಿಡ್ಜು, ಟೈರ್ ಬ್ರಿಡ್ಜು, ಹ್ಯಾಂಗಿಂಗ್ ಬ್ರಿಡ್ಜು ಎಲ್ಲ ಇದೆ, ಅಲ್ಲಿ ಇದೆ ನೋಡಿ. ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಇದೇನು ಈ ಬಾತ್ ಸ್ಮೆಲ್ ಬರ್ತಿದೆಯಲ್ಲ ಅಂತ ನೋಡಿದ್ರೆ ಇಲ್ಲೇ ಚಕ್ಕೆ ಮರ ಇತ್ತು. ಸೊ ಅದ್ರ ಬಗ್ಗೆನೂ ಸರ್ ಬಿಟ್ಟಿಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡಿಕೊಟ್ರು ನಮಗೆ. ಆ್ಯಂಡ್ ನೆಕ್ಸ್ಟ್ ಅಲ್ಲಿಂದ ಸಿರಿಧಾನ್ಯಗಳ ಸಂಸ್ಕರಣ ಘಟಕಕ್ಕೆ ಕರ್ಕೊ ಹೋದ್ರು. ಆ್ಯಂಡ್ ಇಲ್ಲಿ ಸಿರಿಧಾನ್ಯಗಳು ಕಟಾವ್ ಆದ್ಮೇಲೆ ಯಾವ ಪ್ರೊಸೆಸ್ ಅಲ್ಲಿ ಕ್ಲೀನ್ ಆಗುತ್ತೆ ಅಂತ ಹೇಳ್ಕೊಟ್ರು. ಕಟಾವ್ ಮಾಡಿದ ತಕ್ಷಣ ಆ ಕಡೆ ಲಾಸ್ಟ್ ಫಸ್ಟ್ ಇದೆ ನೋಡಿ, ಅಲ್ಲಿ ಡಂಪ್ ಮಾಡ್ತೀವಿ ಕೆಳಗಡೆ. ಅಲ್ಲಿಂದ ಬಕೆಟ್ ಮುಖಾಂತರ ಮೇಲಕ್ಕೆ ಬರ್ತವೆ, ಅಲ್ಲಿ ನೋಡಿಂದ ಆ ಕಡೆ ಡಂಪ್ ಆಗುತ್ತೆ. ಪ್ರೀ ಕ್ಲೀನರ್ ಅಂದರೆ ಏನೇನು ಕ್ಲೀನ್ ಆಗ್ತಾವೆ ಅಂದರೆ ಜೊಳ್ಳಿದ್ರೆ ಮತ್ತು ಇದು ಹೊಟ್ಟಿರ್ತಾವೆ ನೋಡಿ, ಅವೆಲ್ಲ ಕ್ಲೀನ್ ಆಗಿಬಿಡ್ತಾವೆ ಅಲ್ಲಿ ಬರ್ತದೆ. ಇಲ್ಲಿ ಗ್ರೇಡರಲ್ಲಿ ಏನಾಗುತ್ತೆ ಅಂದರೆ ನುಚ್ಚಾಗಿರೋ ಸಪ್ರೇಟ್ ಬರ್ತವೆ. ಮಿಲೆಟು, ಲಿಟಿಲ್ ಮಿಲೆಟು, ಪ್ರೋಸೋ ಮಿಲೆಟು, ಬಾರ್ನೆಟ್ ಮಿಲೆಟು. ಸೊ ಈ ಥರ ಎಲ್ಲ ಮಿಲೆಟ್ಸ್ ಇದ್ದಾವೆ. ಅಲ್ಲಿ ಹೊಟ್ಟು ಜಾಸ್ತಿ. ಈಗ 10 kg ಕೊಟ್ಟರೆ ನಿಮಗೆ 10 kg ಕೊಡ್ತೀರ ಅಂದ್ಕೊಳ್ಳಿ, ನಿಮ್ಗೆ ಬರೋದು ಔಟ್ಪುಟ್ 6 kg ಅಷ್ಟೇ. ಇದು ಮಿಲೆಟ್ ಪ್ರೊಸೆಸಿಂಗ್ ಯೂನಿಟ್. ಮುಗೀತು ಕ್ಲಾಸು. ಸೊ ನೆಕ್ಸ್ಟ್ ಅಲ್ಲಿ ಫೋಟೋ ತಗೊಳ್ಳೋಣ. ಜಾಸ್ತಿ ಆದಷ್ಟು ವೆದರ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಅಟ್ ಸುಮಂತ್ ಫಾರ್ಮಿಂಗ್ ಅಂತ. ನಾಗನಹಳ್ಳಿ ಫಾರ್ಮ್ ಇವಾಗ ಮುಗೀತು. ಆ್ಯಂಡ್ ಎಲ್ಲ ತುಂಬ ವಿಷಯಗಳು ಕಲ್ತ್ಕೊಂಡು ಸೊ ಇವಾಗ ಮಂಡ್ಯ ಫಾರ್ಮ್ಗೆ ಹೊರಡ್ತೀವಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಅಯ್ಯೋ ನಮಗೆ ಡ್ಯಾನ್ಸ್ ಬರಲ್ಲಪ್ಪ, ಸಿಂಗಿಂಗ್ ಅಷ್ಟೇ ಸ್ವಲ್ಪ ಸ್ವಲ್ಪ ಬರುತ್ತೆ. ಡಿಪ್ರೆಷನ್ ಸಾಂಪ್ರದಾಯಿನಿ ಬಾಸ್ ಮೊಟ್ಟೆ ಬಾಸ್